ಇವತ್ತು ಅಕ್ಷರಶಃ ಧಾರವಾಡ ಧಗ 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 ಅಂತ ಉರಿಯಾಕತ್ತೈತಿ. ಕಾರಣ ಇಷ್ಟ, ಇದು ಯಾವುದೇ ರಾಜಕೀಯ ಪಕ್ಷ, ವ್ಯಕ್ತಿ ಅಥವಾ ಮತ್ತೊಂದು ಮಗದೊಂದು ಅದರ ಸಂಬಂಧ ಏನಲ್ಲ. ಎಲ್ಲ ಸ್ಪರ್ಧಾರ್ಥಿಗಳು, ವಿದ್ಯಾರ್ಥಿಗಳು ನಾವು ಇಷ್ಟು ದಿನ ಒಂದು ಸರ್ಕಾರಿ ನೌಕರಿಗಾಗಿ ಓದ್ತಾ ಇದ್ದೀವಿ. ನಾವು MA ಓದಿದ್ದೀವಿ, BA ಓದಿದ್ದೀವಿ, ಎಷ್ಟೆಲ್ಲ ಓದಿದ್ದೀವಿ. 2-3 ವರ್ಷಗಳ ಕಾಲ ನಾವು ಲೈಬ್ರರಿ ಮಾಡ್ಕೊಂಡು, ಸ್ವಂತ ರೂಮ್ ಮಾಡಿಕೊಂಡು, ಏನೇನೋ ಮಾಡ್ಕೊಂಡು ಓದ್ತಾ ಇದ್ದೀವಿ. ನಮ್ಗೆ ನೀವು ಸರ್ಕಾರಿ ನೌಕರಿಗಳನ್ನು ಕರೀರಿ, ನೇಮಕಾತಿಯನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೇಮಕಾತಿಗಾಗಿ ಇವತ್ತು ನಿನ್ನೆಯಿಂದ ಅಲ್ಲ, ಬಹಳ ದಿನಗಳಿಂದ ಈ ಒಂದು ವಿದ್ಯಾರ್ಥಿಗಳು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇದನ್ನು ಯಾರೂ ಸರಿಯಾಗಿ ಕೇರ್ ಮಾಡತ್ತಿಲ್ಲ, ತಲೆಗೆ ಹಾಕ್ಕೊಳ್ಳತ್ತಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತು ವಿರೋಧ ಪಕ್ಷದವರಾಗಿರ್ಬೋದು. ಇವತ್ತು ವಿರೋಧ ಪಕ್ಷದವರು ಬಂದು ಇವತ್ತಲ್ಲಿ ನಾವೊಂದು ಪ್ರತಿಭಟನೆ ನಾವು ಮಾಡ್ತೀವಂತ ಸೇರಿಕೊಂಡ್ರು. ಆದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನದಾರಲ್ಲ, ಧಾರವಾಡದ ಜಯನಗರದಲ್ಲಿರುವಂಥ BJP ಬ್ಯಾನರ್ಗಳನ್ನು ಸತ್ಯಕ್ಕೆ ಹರಿದಾಕಿದ್ದಾರೆ. ಮತ್ತೊಳ್ಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಅಲ್ಲಿ ವೇದಿಕೆ ಮ್ಯಾಗ ಹೋಗಿ ಮಾತಾಡ್ತೀವಿ ಅಂದ್ರೆ ಅದನ್ನು ಸಹಿತ ವಿರೋಧ ಮಾಡಿದ್ದಾರೆ. ಅಂದರೆ ಸಿಂಪಲ್ಲಾಗಿ ಇಷ್ಟ ತಿಳ್ಕೊಂಬಿಡ್ರಿ, ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಯಾವುದೇ ಥರನಾದಂತಹ ಇಲ್ಲಿ ಪಕ್ಷ ಬೇಡ, ವ್ಯಕ್ತಿ ಬೇಡ, ಅವ್ರಿಗೆ ಬೇಕಾಗಿರೋದೇನು ನೇಮಕಾತಿ. ಅವು ಹೌದ್ರಿ, ಓದಿದ್ದಾರೆ ಅವರು 5-6 ವರ್ಷಗಟ್ಟಲೆ ರೂಮ್ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡಿಕೊಂಡು, ಕ್ಯಾಟ್ರಿಂಗ್ ಕೆಲಸ ಮಾಡಿಕೊಂಡು, ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದಿದ್ದಾರೆ ಅವರು ಅದನ್ನು ಕೇಳ್ತಾ ಇದ್ದಾರೆ. ಅದ್ರಾಗ ಏನು ತಪ್ಪೈತಿ? ಇನ್ನೊಂದಷ್ಟು ಜನ ಹೇಳ್ತಾರೆ, ಸರ್ಕಾರಿ ನೌಕರಿನ ಯಾಕೆ ಬೇಕು, ನೀವು ಆರಾಮ ಮನ್ಯಾಗ ಕೆಲಸ ಮಾಡ್ಬೋದಲ್ಲ, ಹೊಲ್ದಾಗ ಕೆಲಸ ಮಾಡ್ಬೋದಲ್ಲ, ಓದ್ದವ್ರು ಯಾರು ಏನು ಹೊಲ್ದಾಗ ಕೆಲಸ ಮಾಡೇ ಇಲ್ಲೇನ, ಬೇರೆ ಕೆಲಸ ಮಾಡೇ ಇಲ್ಲೇನ, ಸರ್ಕಾರಿ ನೌಕರಿ ಅನ್ಕೊಂತ ಕುಂತ್ರೆ ಎಲ್ಲ ಹೆಂಗೆ ಆಗ್ತೈತಿ ಅಂತೇಳಿ. ಆದರೆ ಇದು ಹೇಳುವಂಥ ಮಂದಿ ಇವಾಗ ಯಾವುದೋ ಒಂದು ರಾಜಕಾರಣಿನ ಅಂತ ಅನ್ಕೋರಿ ನೀವು. ಅದೇ ರಾಜಕಾರಣಿ ಬಂದು ನಾಳೆಗೆ ನಾವು ಅವ್ರ ಮನೆಗೆ ಬಂದು ಓಟ್ ಕೇಳಿದಾಗ, ಯಾವುದೋ ಒಂದು ಊರಾಗ ಒಂದು ಸಭೆ ಮಾಡಿ ಅಲ್ಲಿ ಓಟ್ ಕೇಳಿದಾಗ ಅಲ್ಲಿದ್ದವ್ರು ಎದ್ದು ನಿಂತು ನಿಮ್ಮ ಎಲೆಕ್ಷನಿಗೆ ಕೋಟಿ ರೂಪಾಯಿ ನೀವು ಏನು ಖರ್ಚು ಮಾಡತ್ತೀರಲ್ಲ, ಇದನ್ನು ಹೋಗಿ ಹೊಲಕ್ಕೆ ಹಾಕ್ರಿ, ಇಲ್ಲಾಂದ್ರೆ ಬಡವ್ರಿಗೆ ಹಂಚ್ರಿ. ಅವ್ರು ನಿಮ್ಮನ್ನು ನಂಬ್ತಾರೆ. ನೀವು ಎಲೆಕ್ಷನ್ ಗೆದ್ರೆ 5 ವರ್ಷ ಅಷ್ಟೇ, ಆದರೆ ನೀವು ನಮ್ಮ ಜೊತೆ ಇದ್ರೆ, ನೀವು ಈ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ನೀವು ಜೀವಮಾನ ಪೂರ್ತಿ ಜನ ನಿಮ್ಮ ಕೂಡ ಇರ್ತೇವೆ ಅಂತಾರೆ. ಅವಾಗ ನಿಮಗೆ ಅದನ್ನು ಹೇಳಿದರೆ ನಿಮಗೆ ಸರಿ ಅನಿಸೋದಿಲ್ಲ. ಅಂಥವ್ರು ಕುಂತ್ಕೊಂಡು ಇವತ್ತು ಗೆದ್ದು ಬಂದಮೇಲೆ ಏನೋ ಒಂದು ಆದಮೇಲೆ ಬಂದು ಕ್ಯಾರು ಇಲ್ಲಿ ಅವ್ರಿಗೆ ಹೇಳ್ತಾರೆ, ಬರೀ ಗೋರ್ಮೆಂಟ್ ಸರ್ಕಾರಿ ನೌಕರಿ ಬೇಕೇನು ನಿನಗೆ, ಗೋರ್ಮೆಂಟ್ ಜಾಬ್ ಬೇಕೇನು ನಿನಗೆ, ಹೊಲ್ದಾಗ ಕೆಲಸ ಮಾಡು, ಅಲ್ಲಿ ಕೆಲಸ ಮಾಡು, ಇಲ್ಲಿ ಕೆಲಸ ಮಾಡು. ಏನು ಹೇಳ್ತೀರಿ ನೀವು? ಅವ್ರು ಇಷ್ಟು ದಿನ ಶ್ರಮ ಪಟ್ಟಾರ್ರಿ, ಶ್ರಮಕ್ಕೆ ಫಲ ಕೇಳಕತ್ತಾರ ಅವರು. ಅದನ್ನು ಕರೆದಾಗ ಅದಾತು ಇದಾತು, ಎಕ್ಸಾಮ್ ಕ್ಯಾನ್ಸಲ್ ಆಯಿತು, ಪೇಪರ್ ಲೀಕ್ ಆಯಿತು, ಎಲ್ಲ ಸುತ್ತಿ ಬಳಸಿ ನೋಡಿದ್ರೆ ಅದ್ರಾಗ ಇವರು ರಾಜಕೀಯದವರು, ಯಾವುದೋ ಒಂದು ಪಕ್ಷದವರು, ಯಾರೋ ಒಬ್ಬ ಆಡಳಿತದಾಗ ಇದ್ದಾವ, ಇಲ್ಲ ವಿರೋಧ ಪಕ್ಷದಾಗ ಇದ್ದವ್ರು, ಇಲ್ಲ ಸರ್ಕಾರಿ ನೌಕರಿ ಒಳಗೆ ಇದ್ದಾರೆ. ಏನು ಮಾಡೋದಿಲ್ಲ ನೀವೆಲ್ಲ ಹಿಂಗೆ ಮಾಡಿದ್ರೆ? ಹಿಂಗಾದ್ರೆ ವಿದ್ಯಾರ್ಥಿಗಳು ಹೇಳೋದು ಕೇಳ್ರಿ, ದೊಡ್ಡ ಮಟ್ಟದಂಥ ಹೋರಾಟ ಆಗೋದು ಪಕ್ಕ. ಖಂಡಿತವಾಗಿ ಇದೊಂದು ಇನ್ನೂ ದೊಡ್ಡ ಮಟ್ಟದ ಹೋರಾಟ ಆಗ್ತೈತಿ. ಅವ್ರು ಕೇಳೋದೇನು ದೊಡ್ಡದಲ್ಲ, ನೇಮಕಾತಿನ ಆರಂಭಿಸ್ರಿ, ನೇಮಕಾತಿ ಪ್ರಾರಂಭ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಈಗ ನೇಮಕಾತಿ ಪ್ರಾರಂಭ ಮಾಡಿದರೆ ನಿಮ್ಗೆ ಏನು ಆಗೋದೈತಿ? ಸರ್ಕಾರದಾಗ ದುಡ್ಡಿಲ್ಲ, ಅದು ಇಲ್ಲ, ಇದು ಇಲ್ಲ ಅಂಥೇಳಿ ಇವರು ಅವ್ರ ಮೇಲೆ ಕೆಸರ ಒಗಿದು, ಇವ್ರ ಮೇಲೆ ರಾಡಿ ಒಗಿದು ಇದಾಗಿಬಿಟ್ಟೈತಿ ಬರೀ. ಹಿಂಗಿದ್ದಾಗ ಈ ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟಿ ಒಡೆದು ಬಿಟ್ಟೈತಿ. ಈಗ ಅವ್ರಿಗೆ ತಡ್ಕೊಳ್ಳೋಂಥ ಶಕ್ತಿ ಇಲ್ಲ. ತುಂಬ ಭಾಳ ವರ್ಷಗಳಿಂದ ಅವರು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಏನೋ ಮಾಡಿ ಓದಿದ್ದಾರೆ. ಈಗ ಎಷ್ಟೋ ನೀವು ಹಂಗೆ ಒಂದು ಸಲ ಹೋಗಿ ಬರ್ರಿ ಖಾಲಿ ಇದ್ದಾಗ. ಈಗೆಲ್ಲ ಪ್ರೊಟೆಸ್ಟ್ ಮಾಡತ್ತಾರೆ ವಿದ್ಯಾರ್ಥಿಗಳು, ಅಲ್ಲಿಂದ ಬಂದಾರ ಅಂತ ಅನ್ಕೋಬೋದು ನೀವು ಯಾವತ್ತಾದರೂ ಖಾಲಿ ಇದ್ದಾಗ ಒಂದು ಸಲ ಎಲ್ಲ ರಾಜಕೀಯ ಪಕ್ಷದವರು ನೀವು ಹೆಂಗೋ ಈ ಮೀಟಿಂಗ್ ಅಂತ ಅಲ್ಲಿ ಹೋಗಿರ್ತಾರಲ್ಲ, ಅವಾಗ ಹಂಗೆ ಒಂದು ಸಲ ಧಾರವಾಡ, ಶ್ರೀನಗರ ಮತ್ತು ಸಪ್ತಾಪುರ, ಜಯನಗರ ಅಲ್ಲೆಲ್ಲ ಒಂದು ರೌಂಡ್ ಹೋಗಿ ಬರ್ರಿ, ನೋಡ್ರಿ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇರ್ತಾರೆ. ಸಂಜೆ ಆದ್ರೆ ಸಾಕು, ಎಲ್ಲರೂ ಒಂದು ಟೀ ಕುಡಿದ್ಕೆ ಯಾರು ಏನೋ ಒಂದು ಟೀ ಬಣ್ಣ ಏನೋ ತಿನ್ಕೊಂಡು ಓದಕ್ಕೆ ಹೋಗ್ತಾರೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಸರಿಯಾಗಿ ದುಡ್ಡು ಸಿಗತ್ತಿಲ್ಲ ರೀ, ಊಟ ಸಿಗತ್ತಿಲ್ಲ, ಅಲ್ಲಿ ಕೆಲಸ ಮಾಡ್ಕೊಂಡು ಮಾಡಕತ್ತಾರ. ಆ ಎಲ್ಲ ರೀತಿ ಒಳಗೆ ಹೋಗುವಂಥ ನಮ್ಮ ಸ್ಪರ್ಧಾರ್ಥಿಗಳಿಲ್ಲ. ಬಟ್ ನೀವು ಏನಾದರೂ ಅವರಿಗೆ ಯಾವುದೇ ರೀತಿಯಾದಂತಹ ನೀಡಬೇಕಾದಂಥ ಸೌಲಭ್ಯಗಳನ್ನು, ಅವರ ಆ ಬೇಡಿಕೆಗಳೇನದಾವಲ್ಲ, ಆ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಅದು ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಆದರೆ ಅಕ್ಷರಶಃ ಇವತ್ತು ಧಾರವಾಡ ಮಾತ್ರ ದಗ ದಗ ಅಂತ ಉರಿಯಾಕತ್ತಿದ್ದಂತು. ಆದರೆ ವಿದ್ಯಾರ್ಥಿಗಳ ಆ ಒಂದು ಪ್ರತಿಭಟನೆ ಏನೈತಲ್ಲ, ಆ ಪ್ರತಿಭಟನೆ ಈಗ ಬಹಳಷ್ಟು ಪೊಲೀಸ್ ಅಂತೂ ಹರಸಾಸ ಪಡಕತ್ ಬಿಟ್ಟಾರ ಅದನ್ನು ತಡೆಯೋದಕ್ಕೆ. ದೊಡ್ಡ ಮಟ್ಟಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ಸ್ತತಿ. ಯಾಕಂದ್ರೆ ಅಲ್ಲಿ ಆ ಒಂದು ವಿದ್ಯಾರ್ಥಿಗಳ ಆ ಪ್ರತಿಭಟನೆ, ಅವರ ಆಕ್ರೋಶ, CM, DCM ಮತ್ತು ಇನ್ನು ಯಾರ್ಯಾರೋ ರಾಜಕೀಯ ಪಕ್ಷದವ್ರದ್ದೆಲ್ಲ ಬ್ಯಾನರ್ ಹಿರಿಯೋದು, ಅವ್ರ ಪೋಸ್ಟರ್ಗಳನ್ನೆಲ್ಲ ಸುಡೋದು, ಈ ಥರ ಎಲ್ಲ ಮಾಡಕತ್ತಾರ. ಹೀಗಿರುವಾಗ ಆ ವಿದ್ಯಾರ್ಥಿಗಳ ಒಂದು ಕೂಗಿಗೆ ಸರಿಯಾದ ನೀವು ಪ್ರತಿಫಲವನ್ನು ಕೊಡದೇ ಇದ್ದರೆ ಮತ್ತಷ್ಟು ಇದು ಉದ್ವಿಗ್ನತೆ ಹೋಗೋದು ಖಂಡಿತ ಅಂತ ಅನಿಸುತ್ತೆ. ಈ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ನಿಮಗೇನು ಅನಿಸುತ್ತಾ? ಮತ್ತು ಸರ್ಕಾರದವರು ಏನನ್ನು ಮಾಡಬೇಕೀಗ, ಏನು ಮಾಡಬಹುದು, ಎಷ್ಟು ಬೇಗವಾಗಿ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ.